ಮತ್ತೆ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಖುಷಿ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಶಾಲೆ ಹೆಚ್ಚು ಕೊನೆಯಲ್ಲಿ ಭಾಷಣ ಮಾಡಕ್ ಕೊಡ್ತಾರೆ, ಇಲ್ಲಿ ಮಜಾ ಕೊಟ್ಬಿಟ್ಟಿದ್ದಾರೆ. ಅನುಕೂಲ ನನ್ಗೆ ಆಯ್ತು, ಯಾಕೆಂದ್ರೆ ಮನಸ್ಸಲ್ಲಿ ಇರೋದನ್ನ ಸ್ವಲ್ಪ ಹೇಳೋದಿಕ್ಕೆ ನನಗೆ ಆಸೆ ಆಯ್ತು. ಆದ್ರೆ ನನಗೆ HNL ಫೋಟೋ ಇಟ್ಮೇಲೆ ನಂಗೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನ ಬಹುಶಃ ನೇತಾಜಿ ಸ್ಕೂಲಿನ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ನಿಮ್ಮಂತ ವಿದ್ಯಾರ್ಥಿಗಳನ್ನ ಪಡ್ಕೊಂಡಿರೋದು ನೇತಾಜಿ ಸ್ಕೂಲಿನ ಒಂದು ಅದೃಷ್ಟ. ನಿಜವಾಗ್ಲೂ ಜೋರಾಗಿ ಚಪ್ಪಾಳೆ ನಿಮ್ಗೆ ಕೊಡ್ತಾರೆ. ಯಾಕೆಂದ್ರೆ ಬಹುಶಃ 17 ವರ್ಷ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಗೆ ಪ್ರತಿದಿನ ಚಾಲೆಂಜ್ ಆಗಿರುವಂತ ಮಕ್ಕಳು ಸಿಗ್ತಾ ಇದೆ. ಇವತ್ತೊಂದು ದಿನ ನಮ್ಗೆ ಯಾವುದೋ ನ್ಯಾಯ ಪಂಚಾಯತಿ ಇಲ್ಲ ಅನ್ನೋ ರೀತಿಯಲ್ಲಿ ಯಾವ ಮಕ್ಕಳು ಕೂಡ ನಮ್ಗೆ ಬಿಡುವಿಂದ ಇರ್ತಕ್ಕಂಥ ಕೆಲಸ ಕೊಡ್ತಾ ಇದ್ರು. ಆದ್ರೂ ನಮ್ಗೆ ಎಲ್ಲೂ ಕೂಡ ಬೇಜಾರಾಗ್ತಾ ಇರಲಿಲ್ಲ. ಮೊದಲನೇದಾಗಿ ನಿಮ್ಗೆ ನಾನು ನನ್ನ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸಬೇಕು. ನಿಮ್ಮಲ್ಲಿ ಎಷ್ಟೇ ಕೆಲಸ ಇದ್ರೂ ಪುರ್ಸೋತ್ ಮಾಡಿಕೊಂಡು ನಮಗೋಸ್ಕರ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ನಮ್ಮೆಲ್ಲರ ವತಿಯಿಂದ ನಿಮ್ಗೆ ದೊಡ್ಡದಾಗಿರ್ತಕ್ಕಂಥ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ಮಾತಾಡಿದ್ರು ಮಕ್ಕಳೇ ಅಂತಾನೆ ಮಾತಾಡ್ತೀವಿ. ಯಾಕೆಂದ್ರೆ ನೀವೆಷ್ಟೇ ದೊಡ್ಡವರಾದ್ರೂ ಕೂಡ ನಮ್ಗೆ ನೀವು ಮಕ್ಕಳೇ. ನಾನು ಎಲ್ಲಾನು ಅಬ್ಸರ್ವ್ ಮಾಡಿದೆ, ಫೇಸ್ಗಳು ಸ್ವಲ್ಪ ಹಾಗೆ ಇದ್ದಾವೆ, ಏನು ಚೇಂಜ್ ಆಗಿಲ್ಲ. ಸ್ವಲ್ಪ ರೋಡ್ ಶೇಪ್ ಬಂದಿರ್ಬೋದು ಅಥವಾ ಇದಾಗಿರ್ಬೋದು. ಬಟ್ ಏನು ಅಂತಂದ್ರೆ ನಿಮ್ಮ ಗಾಡಿಗಳಲ್ಲಿ ಚೇಂಜ್ ಆಗಿದ್ರು ಕೂಡ ನಿಮ್ಮ ಮನಸ್ಸು ಮೊದಲು ಏನು ಈ ಶಾಲೆನಲ್ಲಿ ಇತ್ತಲ್ಲ ಅದೇ ರೀತಿನಲ್ಲಿ ಇದೆ, ಏನು ಚೇಂಜಸ್ ಇಲ್ಲ. ಎಲ್ಲರೂ ಸೆಟ್ಲ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಇನ್ನೂ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ನಿಮ್ಮದೇ ಶಾಲೆ ಚೆನ್ನಾಗಿ ಉದ್ಧಾರ ಮಾಡಿ, ಜೊತೆಗೆ ಮೇಡಮ್ ಇವರನ್ನ ಬಳಸ್ಕೋಬೇಕು ಅಂತೇಳಿ ಕೇಳ್ಕೊಡ್ತೀನಿ. ಎಲ್ಲ ಒಳ್ಳೆ ಮಕ್ಕಳು. ಈ ಸಂದರ್ಭದಲ್ಲಿ ಜೀವನ ಕರೆದಿದ್ರು ಚೆನ್ನಾಗಿರ್ತಾ ಇತ್ತು ಇವತ್ತ. ಹಂಗಾಗಿ ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನ ಅದು ಯಾವ ರೀತಿಯಲ್ಲಾದ್ರೂ ಆಗ್ಬೋದು, ದನ ಆಗ್ಬೋದು, ಧಾನ್ಯ ಆಗ್ಬೋದು, ಏನಾದ್ರೂ ಸರಿನೇ ಶಾಲೆಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಒಂದು ಸಹಾಯ ಸಹಕಾರ ಕೊಟ್ಟು, ಜೊತೆಗೆ ಶಾಲೆಯನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಸ್ಟ್ರೆಂತ್. ಮಕ್ಕಳನ್ನ ಜಾಸ್ತಿ ಮಾಡೋದು ಈ ಒಂದು ಶಾಲೆಯ ಒಂದು ಇದಂತ ನೀವು ತಿಳ್ಕೋಬೇಕು. ನಿಮ್ಗೆ ಗೊತ್ತಿದೆ ಇಲ್ವೋ, ಒಂದು ಸುಮಾರು ವರ್ಷದಿಂದ 670 ಇರ್ತಕ್ಕಂಥ ಮಕ್ಕಳಿತ್ತು ಈ ಶಾಲೆಯಲ್ಲಿ. 670 ಮಕ್ಕಳು ಅಂದ್ರೆ ಇಲ್ಲಿ ನೀವು ಮಾಸ್ಪಿಟಿ ಮಾಡ್ತಾ ಇದ್ರೆ ಇಲ್ಲಿಂದ ಅಲ್ಲಿವರೆಗೂ ಕೂಡ ಇರ್ತಿತ್ತು. ಬಸ್ಸಲ್ಲಿ ಹೋಗೋರೆಲ್ಲಾರು ನಿಂತ್ಕೊಂಡು ನೀವು ಮಾಡ್ತಕ್ಕಂಥ ಮಾಸ್ಪಿಟಿಯನ್ನ ನೋಡ್ತಾ ಇದ್ರು. ನಿಜನಾ? ಹೌದು ಮೇಡಮ್, ನಿಜ ಮೇಡಮ್. ಆದ್ರೆ ಈಗೇನಾಗಿದೆ ಅಂದ್ರೆ ಬರ್ತಾ ಅದು ಇದು ಕಡಿಮೆ ಆಗಿ ಮಕ್ಕಳಿಗೆ ಒಂದು ಉತ್ಸಾಹ ಅನ್ನೋಕ್ಕಂಥದ್ದು ಈಗಿನ ಮಕ್ಕಳಲ್ಲಿ ಅದು ತುಂಬಾ ನಿಜ ಕಡಿಮೆ ಆಗಿದೆ. ಯಾಕೆಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಮಕ್ಕಳನ್ನ ನೋಡ್ತಾ ಹೋದಾಗ, ಕಂಪೇರ್ ಮಾಡ್ತಾ ಹೋದಾಗ ನಿಮ್ಮಂತ ಚಿನ್ನದಂತ ಮಕ್ಕಳು ನಮ್ಗೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಅಂತ ಒಂದು ಚಿನ್ನದಂತ ಮಕ್ಕಳು. ಯಾಕೆಂದ್ರೆ ನಾವು ಪ್ರತಿದಿನ ನಾವು ಸಾಮಾನ್ಯ GP ಅವ್ರು ಯಾವಾಗ್ಲೂ ಇದು ಮಾಡ್ತೀವಿ. ಇವತ್ತು ಯಾರು ಗೊತ್ತಾರೋ ಗೊತ್ತಿಲ್ಲ, ಯಾರು ನಮ್ಗೆ ನೆಂಟಸ್ಗೆ ಬೆಳೆಸ್ತಾರೋ ಗೊತ್ತಿಲ್ಲ. ಪಕ್ಕದಲ್ಲಿರೋ ಶಾಲೆಯಲ್ಲಿ ನಾವು ಯಾವಾಗ್ಲೂ ಬೀಗರುಗಳು ಆಗ್ತಾ ಇದ್ವಿ ಕೆಲವು ಸಾರಿ. ಹೌದಾ? ನಿಜನಾ? ಕಂಡ್ರು ಎಲ್ಲ ಒಪ್ಕೊಂಡ್ರು, ಗೊತ್ತಾಯ್ತು ನನಗೆ. ಯಾಕೆಂದ್ರೆ ಅವಾಗೆಲ್ಲ ಕಾಂಪೌಂಡ್ ಇರ್ಲಿಲ್ಲ, ಸ್ವಲ್ಪ ಚೆನ್ನಾಗಿ ಪತ್ರ ವ್ಯವಹಾರ ಅದು ಇದು ಎಲ್ಲ ನಡೀತಾ ಇತ್ತು. ಆ ತರದ ವ್ಯವಸ್ಥೆಗಳೆಲ್ಲ ನಾವು ನೋಡಿರೋದ್ರಿಂದ ನೀವು ಅವಾಗಿನ ಒಂದು ಇನ್ನೋಸೆಂಟ್ ಇವಾಗ ನೋಡಿ ನಿಮ್ಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ಇವಾಗ ನಾವು ಹೇಗಿದ್ವಿ, ಏನು ಇವತ್ತಿನ ಕಾಲದಲ್ಲಿ ಹೆಂಗಾಗಿದೀವಿ ಅಂತೇಳಿ ಅನ್ಸುತ್ತಾ? ಬಟ್ ಅದು ಇರ್ಬೇಕು. ಸ್ಟೂಡೆಂಟ್ ಲೈಫಲ್ಲಿ ಆ ತರದಿದ್ರೇನೆ ಚಂದ. ಸುಮ್ಮನೆ ಬಂದು ಓದು ಹಾಗೆ ಹೋಗೋದು ಅಂದ್ರೆ ಚೆನ್ನಾಗಿರೋದಿಲ್ಲ. ಹಾಡ್ಬೇಕು, ಓದ್ಬೇಕು, ಕುಡಿಬೇಕು, ಈ ತರ ಮಾಡಿದಾಗೇನೆ ಸ್ಟೂಡೆಂಟ್ ಲೈಫ್ ಚೆನ್ನಾಗಿರುತ್ತೆ. ಜಾಸ್ತಿ ನಾನೇ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಸುಮಾರು ಜನ ಮಾತಾಡೋರು ಇದ್ದಾರೆ. ಎಲ್ಲೇ ಹೋದ್ರು, ಯಾವುದೇ ಶಾಲೆ ಹೋದ್ರು ಶಾಲೆಯನ್ನು ಅಭಿವೃದ್ಧಿ ಪಡಿಸೋದು ನನ್ನ ಒಂದು ಇದು. ನನ್ನ ಸರ್ವಿಸ್ ಅಲ್ಲಿ 4 ಬೋರ್ವೆಲ್ಗಳನ್ನ 4 ಶಾಲೆಗಳಲ್ಲಿ ಹಾಕ್ಸಿದ್ದೆ. ಮೇನ್ ನಾನು ನೀರು ಕೊಟ್ಟೋದು ನನ್ನ ಒಂದು ಇಲ್ಲೂ ಕೂಡ ನಾನೇ ಹಾಕ್ಸಿದ್ದು. ಜೊತೆಗೆ
ಯಾವುದೇ ಶಾಲೆಯಲ್ಲಿ ನೀರಿಲ್ಲ ಅಂತಂದ್ರೆ ಮೇಯ್ನ್ ಅದೇ ಬೇಕಾಗಿರೋದು, ಅದಿದ್ರೇನೆ ಮುಂದಿನ ಕೆಲಸಗಳಾಗುತ್ತೆ. ಹಾಗಾಗಿ ಇವಾಗ ಒಂದು ಸ್ಕೂಲನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದಕ್ಕೆ ಜಮೀರ್ ಸಾಹೇಬರು ನನಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲೇ ಇರಲಿ, ಹೇಗೆ ಇರಲಿ, ಕುವೆಂಪು ಅವ್ರ ಮಾತೆ ನೆನಪು ಮಾಡ್ಕೊಳ್ತಾ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ನೇತಾಜಿ ಸ್ಕೂಲನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಕರೆದು ಇಷ್ಟು ಒಂದು ಟೈಮನ್ನು ನಮಗೋಸ್ಕರ ಸ್ಪೆಂಡ್ ಮಾಡಿ ಎಲ್ಲರೂ ಕರೆದಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ದೇವರು ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.